ಇನ್ನು ಈ BMTC ಕಂಡಕ್ಟರ್ಗಳಿಗೆ ಬೆದರಿಕೆಯ ಪರ್ವ ಶುರುವಾಗಿದೆಯಾ ಅಂತ ಹೇಳಿ BMTC ಕಂಡಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ BMTCಗೆ ಆ ರೀತಿಯಾದಂಥ ಒಂದು ಭಯಾನಕವಾದಂಥ ಅನುಭವಗಳಾಗ್ತಾ ಇದ್ರೆ ಮತ್ತೊಂದು ಕಡೆ ರಾಜಕೀಯ ಮೇಲಾಟಗಳು ಇನ್ನೊಂದು ಕಡೆ ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ. CMಗೆ OBC ಶಾಸಕರಷ್ಟೇ ಅಲ್ಲ 136 ಶಾಸಕರ ಬೆಂಬಲ ಇದೆ ಅಂತೇಳಿ ಈಗ ಸಚಿವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಜಾತಿ ಜನಗಣತಿ ವರದಿಯನ್ನ ಕೂಡ ಶೀಘ್ರವೇ ಮಂಡಿಸ್ತೇವೆ. ನ್ಯೂಸ್ 18ಗೆ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಶಿವರಾಜ್ ತಂಗಡಿಗೆ ಕೊಟ್ಟಂತ ಹೇಳಿಕೆ ಇದು. GT ದೇವೇಗೌಡರು CMಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಬಿಜೆಪಿಯ ಬಹುತೇಕ ಶಾಸಕರು CM ಪರ ಇದ್ದಾರೆ. CM ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಕೂಡ ತಂಗಡಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. CM ರಾಜೀನಾಮೆ ವಿಚಾರ ಈಗ ಅಪ್ರಸ್ತುತವಾಗಿರುವಂಥದ್ದು. ಅದಕ್ಕೆ ಪ್ರಸ್ತುತೆಯೇ ಇಲ್ಲ ಅಂತೇಳಿ ಸಚಿವರು ಕೊಟ್ಟಂತ ಹೇಳಿಕೆ ಇದು. ನ್ಯೂಸ್ 18ಗೆ ಸಚಿವ ಶಿವರಾಜ್ ತಂಗಡಿಗೆ ಕೊಟ್ಟಂತ ಹೇಳಿಕೆ. ಇನ್ನು ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಜೊತೆ ತಂಗಡಿಗೆ ಮಾತನಾಡಿದ್ದಾರೆ. ಯಾವೆಲ್ಲ ವಿಚಾರವನ್ನ ಚರ್ಚಿಸಿದ್ದಾರೆ ನೋಡೋಣ. CM ಸಿದ್ದರಾಮಯ್ಯನವರಿಗೆ ಇದೀಗ ಹಿಂದುಳಿದ ವರ್ಗಗಳ ಶಾಸಕರುಗಳು ನೈತಿಕ ಬಲವನ್ನು ತುಂಬುವುದಕ್ಕೆ ಮುಂದಾಗಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಖಾತೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಇದ್ದಾರೆ. ಮಾತನಾಡಿಸ್ತೀನಿ ಸರ್. ಇದೀಗ ಜಾತಿಗಣತಿ ವರದಿ ವಿಚಾರವನ್ನ ಅಂದ್ರೆ ಜಾತಿಗಣತಿ ವರದಿನ ಜಾರಿ ಮಾಡೇ ಮಾಡ್ತೀವಿ ಅಂತ CM ಹೇಳಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಅದು ಮಂಡಿಸ್ತೀವಿ ಅಂತ ಏನಾದ್ರು ಪ್ರಸ್ತಾವನೆ ಸಲ್ಲಿಸಿದ್ದೀರಾ ಸರ್? ಕ್ಯಾಬಿನೆಟ್ನಲ್ಲಿ ಇನ್ನೂ ಅಂತ ಸಬ್ಜೆಕ್ಟ್ ಯಾವುದು ಬಂದಿಲ್ಲ. ಮಾಧ್ಯಮದೊಳಗೆ ನೀವೇ ಸೃಷ್ಟಿ ಮಾಡಬೇಡಿ. ಯಾಕೆ ಈ ಮಾತು ಹೇಳ್ತೀವಿ ಅಂತಂದರೆ, ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಜಾತಿ ಜನಗಣತಿಯನ್ನು ಸ್ವೀಕಾರ ಮಾಡ್ತೀವಿ ಅಂತ. ಈಗಲೇ ಒಂದು ಪ್ರಕ್ರಿಯೆ ಮುಗಿದಿದೆ, ಸ್ವೀಕಾರವನ್ನು ಮಾಡಿದ್ದೀವಿ. ಸ್ವೀಕಾರ ಮಾಡಿ ಏನು ಹಂತಕ್ಕೆ ಬರುತ್ತೆ ಅನ್ನೋದನ್ನು ಕ್ಯಾಬಿನೆಟಿಗೆ ತಮ್ಮ ಅಂದತ್ನಾಗ ಮುಖ್ಯಮಂತ್ರಿಗಳು ಅದನ್ನು ಬಾ ಅಂದತ್ನಾಗ ನಾನು ನಿಶ್ಚಿತವಾಗ್ಲೂ ತೆಗೆದುಕೊಂಡು ಬರ್ತೀನಿ. ಆದರೆ ಅಂಥ ಸಬ್ಜೆಕ್ಟು ಅಂಥ ಚರ್ಚೆ ಇವತ್ತೇನೂ ನಡೆದಿಲ್ಲ. ನೀವು ಹೇಳೋದು ಹಿಂದುಳಿದ ವರ್ಗದ ಶಾಸಕರು ಎಲ್ಲರೂ ಸಿದ್ದರಾಮಯ್ಯನವ್ರ ಪರ ನಿಂತಿದ್ದಾರೆ ಅಂತ. ಸಿದ್ದರಾಮಯ್ಯನವ್ರ ಪರ ನಿಂತಿದ್ದು ಬರೀ ಹಿಂದುಳಿದ ವರ್ಗದ ಶಾಸಕರಲ್ಲ, ಇಡೀ ರಾಜ್ಯದೊಳಗಿರುವಂಥ 136 ಶಾಸಕರು ಸಿದ್ದರಾಮಯ್ಯನ ಪರ ಇದ್ದಾರೆ. ಅದರ ಜೊತೆಗೆ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಅವ್ರ ಜೊತೆಗಿದ್ದಾರೆ. ಏನೇ ನಿರ್ಧಾರ ಮಾಡಬೇಕಂದ್ರೂ ಸಾಮೂಹಿಕ ನಾಯಕತ್ವ ವಿಚಾರದೊಳಗೆ ಮತ್ತು ಅದರ ಸಾಧಕ ಬಾಧಕಗಳ ವಿಚಾರದೊಳಗೆ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರು ಯಾವಾಗ ತಗೊಂಬ ಅಂತಾರೆ ಅವಾಗ ನಾವು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಶಾಸಕ GT ದೇವೇಗೌಡರ ಹೇಳಿಕೆ ಒಂದು ರೀತಿ CM ಸೇರಿದಂತೆ ಕಾಂಗ್ರೆಸ್ಗೆ ಒಂದು ರೀತಿ ನೈತಿಕ ಬಲ ತುಂಬುತ್ತಾ ಸರ್? ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಹೆಸರೇ ನೈತಿಕ ಬಲ. GT ದೇವೇಗೌಡರು ಹೇಳಿದ್ದಾರೆ ಸರಿ, ಒಬ್ಬ ವಿರೋಧ ಪಕ್ಷದ ಶಾಸಕರು ಆ ಮಾತು ಹೇಳ್ತಾರಂದ್ರೆ ಸಿದ್ದರಾಮಯ್ಯವರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ರಾಜ್ಯದ ಜನತೆಯೂ ಸಿದ್ದರಾಮಯ್ಯ ಸಾಹೇಬ್ರ ಪರ ಇದೆ ಮತ್ತು ಕಾಂಗ್ರೆಸ್ನಿಗೆ ಇದು BJPಗಿರುವಂಥ ಎಷ್ಟೋ ಶಾಸಕರು, ಜನತಾದಳಗಿರುವಂಥ ಎಷ್ಟೋ ಶಾಸಕರು ಸಿದ್ದರಾಮಯ್ಯವ್ರನ್ನ ಯಾವಾಗಲೂ ಇಷ್ಟಪಡ್ತಾರೆ. ಅವ್ರಿಗೇನಾಗಿದೆ, BJPಯವರಿಗೆ ಜನತಾದಳದ ಕೆಲವೊಂದು ಶಾಸಕರಿಗೆ ಮೇಲಿಂದ ಒತ್ತಡ ಇದೆ. ಏನಾದರೂ ಮಾಡಿ ಸಿದ್ದರಾಮಯ್ಯವರ ಹೆಸರು ಕೆಡಿಸಬೇಕು, ಕಾಂಗ್ರೆಸ್ನ ಹೆಸರು ಕೆಡಿಸಬೇಕು. ಈಗ ನಿಮ್ಮ ಪಕ್ಷದಲ್ಲೂ ಕೂಡ KB ಕೋಳಿವಾಡ ಸೇರಿದಂತೆ ಕೆಲವರು ಅಂದ್ರೆ CM ಬದಲಾವಣೆ ಬಗ್ಗೆ ರಾಜೀನಾಮೆ ಬಗ್ಗೆ ಮಾತನಾಡಿದ್ರು. ಈಗ CM ರಾಜೀನಾಮೆ ಚರ್ಚೆ ಅಪ್ರಸ್ತುತನ ಅಂತಾರ? 100% CM ರಾಜೀನಾಮೆ ಕೇಳೋದೇ ತಪ್ಪು. ಸೊ ಇದಿಷ್ಟು ಸಚಿವ ಶಿವರಾಜ್ ತಂಗಡಿಗಿರವರ ನೇರ ನುಡಿಗಳು. ಕ್ಯಾಮರಾಮನ್ ವೆಂಕಟೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.